ಕೆಟಲನ್ನು ತೊಳೆದ ಮೇಲೆ ಏನು ಮಾಡಬೇಕು ಅಂತನಾ, ಒಮ್ಮೆ ಈ ಥರ ಟ್ರೈ ಮಾಡಿ. ಈ ಥರ ಟ್ರೈ ಮಾಡೋದ್ರಿಂದ ಏನಿಲ್ಲ, ನಿಮ್ಮ ಕೈಗೂ ಎಕ್ಸಸೈಸ್ ಆಗುತ್ತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕೆಟಲ್. ಪ್ರತಿ ಮನೆಯಲ್ಲೂ ಕೆಟಲ್ನ ಬಳಸ್ತಾ ಇರ್ತಾರೆ. ಕೆಟಲ್ಲು ಏಕೆ ಬೇಗ ಕೆಡ್ತಾ ಇರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಯಾಕೆ ಈ ಮಾಹಿತಿನ ಕೊಡ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಈ ಮಾಹಿತಿ ತಲುಪಲಿ ಅಂತಲೇ ನಾನು ಇವತ್ತು ಕೆಟಲ್ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತಾ ಇರೋದು. ನೀವು ಪ್ರತಿದಿನ ಬಳಸಿದಂತಹ ಕೆಟಲ್ಗಳನ್ನು ತೊಳಿತಾ ಇರ್ತೀರ. ಪ್ರತಿದಿನ ತೊಳೆದಂತಹದ್ದು ನೀರು ನಿಮಗೆ ಸ್ವಿಚ್ ಹತ್ರ ಆಗಿರ್ಬೋದು, ಕೆಳಗಡೆ ಥರ್ಮೋಸ್ಟಾಟ್ ಹತ್ರ ಆಗಿರ್ಬೋದು. ಹಾಗೆ ನಿಮಗೆ ಕೆಟಲನ್ನು ತೊಳೆದ ಮೇಲೆ ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದಿನ ಮಾಹಿತಿನ ನಾನು ಕೊಡ್ಕೊತಾ ಹೋಗ್ತೀನಿ. ನೀವು ಫಸ್ಟು ಚೆಕ್ ಮಾಡ್ಕೊಬೇಕಾಗಿರೋದು ಪವರ್ ಸಪ್ಲೈ ಬರ್ತಾಯಿತೋ ಇಲ್ವೋ ಅಂತ ಅಂದ್ಕೊಂಡು. ಇಲ್ಲಿ ನಾಬ್ಗಳಿದೆ ಎರಡು ಒಳಗಡೆ. ಈ ನಾಬ್ಗಳು ತೀರಾ ಡೀಪಲ್ಲಿ ಇದೆಯಾ, ಮೇಲ್ಗಡೆ ಇದೆಯಾ ಅಂತನೂ ಸಹ ನೀವು ಅವಾಗವಾಗ ಅಬ್ಸರ್ವೇಷನ್ ಮಾಡ್ಕೊತಾ ಇರಬೇಕು. ಏನಕ್ಕೆ ಅಂತ ಅಂದರೆ, ಹಿಂಗೆ ಸಡನ್ನಾಗೆ ಸ್ಟ್ಯಾಂಡ್ ಹಂಗಿರುತ್ತೆ, ಇದನ್ನ ಮೇಲೆ ಎತ್ತಿ ತಡಕ್ಕನಂಗೆ ಕುಕ್ಕಾದ ಮೇಲೆ ಇಲ್ಲಿ ಇರ್ತಕ್ಕಂಥವು ಒಳಗಡೆ ಸಣ್ಣಂದವು ಟೀತ್ಗಳು ಒಳಗಡೆ ಹೋಗಿ ಪ್ರೆಸ್ ಆಗ್ತಾ ಇರುತ್ತೆ. ಆವಾಗಲೂ ಸಹ ನಿಮಗೆ ಇಲ್ಲಿ ಇಂಡಿಕೇಟ್ರು ತೋರಿಸ್ತಾ ಇರಲ್ಲ, ಆನ್ ಆಗ್ತಾ ಇರಲ್ಲ. ಹಾಗಾಗಿ ನಾನು ಇವತ್ತು ನಿಮಗೆ ಈ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿದಿನ ಒಂದಲ್ಲ ಒಂದು ರೀತಿ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಇವತ್ತು ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇರೋದು. ಏನಪ್ಪ ಅಂತಂದರೆ, ಫಸ್ಟು ನೀವು ನೋಡ್ಕೊಂಡಿದ್ದ ತಕ್ಷಣ ನಿಮಗೆ ಇದರೊಳಗಡೆ ಇರ್ತಕ್ಕಂಥ ಟೀತ್ಗಳು ಎರಡು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಟೀತ್ಗಳು ನಿಮಗೆ ಯಾವತ್ತು ಮೇಲ್ಗಡೆ ಭಾಗದಲ್ಲೇ ಇರಬೇಕು. ಯಾಕೆ ಅಂತಂದರೆ, ಇಲ್ಲಿ ಔಟ್ರು ಮತ್ತೆ ಇನ್ನರ್ ರಿಂಗು ಎರಡನ್ನೂ ಆ ಟೀತ್ ಒಳಗಡೆ ನಿಮಗೆ ಇನ್ಸರ್ಟ್ ಆಗುತ್ತೆ. ಅವಾಗ್ಲೇನೆ ನಿಮಗೆ ಪವರ್ ಸಪ್ಲೈ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಂತಹ ಪ್ರೇಕ್ಷಕರು, ಅಣ್ಣ ತಮ್ಮದಿರೋ, ಅಕ್ಕಂದಿರೋ ಯಾರೆಲ್ಲ ನೋಡಿದ್ರು ಪ್ರತಿಯೊಬ್ಬರು ಮನೆಯಲ್ಲೂ ಬಳಸ್ತಾ ಇರ್ತಾರೆ. ಅವ್ರಿಗೊಂದು ಮಾಹಿತಿ ಸಿಗಲಿ ಅಂತ ನಾನು ಇವತ್ತು ಕೆಟಲ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬರೋದು, ಪ್ರತಿ ಮನೆಯಲ್ಲೂ ಸ್ವಿಚ್ಚನ್ನು ಆನ್ ಆ್ಯಂಡ್ ಆಫ್ ಹೋಗ್ತಾನೆ ಇರುತ್ತೆ. ಸ್ವಿಚ್ಚು ಯಾಕೆ ಹೋಗ್ತಾ ಇರುತ್ತೆ ಅಂತಂದರೆ, ನೀವು ಪಾತ್ರೆ ತೊಳೆದಾದ್ಮೇಲೆ ಇಲ್ಲಿರ್ತಕ್ಕಂಥ ಸ್ವಿಚ್ಚು ನೀರು ತಗೊಂಡಿದೆ, ನೋಡ್ತಾ ಇರ್ಬೋದು. ನೀರು ತಗೊಂಡಾದ್ಮೇಲೆ ನಿಮಗೆ ಏನಾಗೋಯ್ತು, ಬೇಗನೆ ಸ್ವಿಚ್ಚು ಹಾಳಾಗ್ತಾ ಇರುತ್ತೆ. ಇದೇನಪ್ಪ, ಈಗೊಂದು 15 ದಿನದಲ್ಲಿ ಹಾಕಿಸ್ಕೊಂಡೋದೆ, ಒಂದು ತಿಂಗಳಲ್ಲಿ ಹಾಕಿಸ್ಕೊಂಡೋದೆ, 3 ತಿಂಗಳಲ್ಲಿ ಹಾಕಿಸ್ಕೊಂಡೋದೆ. ಆದರೆ ನಿಮಗೆ ಈ ಸ್ವಿಚ್ ಹೋಗ್ತಾ ಇರುತ್ತೆ. ಇಲ್ಲ ಅಂದರೆ ಇದರೊಳಗಡೆ ಇರ್ತಕ್ಕಂಥ ಥರ್ಮೋಸ್ಟಾಟ್ರು ಲೆಗ್ ಇರುತ್ತಲ್ಲ, ಆ ಥರ್ಮೋಸ್ಟಾಟ್ರು ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಾಗಿರೋ ಮೊದಲನೇದು ಪಾಯಿಂಟು ಅಂತಂದರೆ, ತೊಳೆದಾದ್ಮೇಲೆ ಎಲ್ಲವನ್ನೂ ತೊಳೆದಂಗೆ ಇಟ್ಟಿದ್ದೀನಲ್ವಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ತೊಳೆದಾದ್ಮೇಲೆ ನೀವು ಇದನ್ನು ಜಸ್ಟ್ ಈ ಥರ ಲಾಕ್ ಮಾಡ್ಕೊಳ್ಳಿ. ಹಿಂಗೊಂದು 2-3 ಸತಿ ಹಿಂಗೆ ಕೈ ಬೀಸಿ ಹಿಂಗನ್ನಿ. ಯಾಕೆ ಅಂತ ಅಂದರೆ, ಸ್ವಿಚ್ಚಿನ ಮೇಲೆ ಕೂತಂತಹ ನೀರು ನಿಮಗೆ ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಬೇರೆ ಕಡೆಗೆ. ಹಿಂಗಂದಾಗ ಚುಮ್ದಾಗ ನೀರು ಮುಂದಕ್ಕೆ ಪಾಸ್ ಆಗುತ್ತೆ. ಅವಾಗ ನಿಮಗೆ ದೀರ್ಘಕಾಲ ಬಾಳಿಕೆ ಬರುತ್ತೆ. ಈ ಮಾಹಿತಿ ಯಾರೂ ಕೊಡೋದಿಲ್ಲ. ಹೋದ್ರೆ ಇನ್ನೊಂದ್ಸತಿ ಬರ್ತಾರೆ, ಮಾಡಿಸ್ಕೊತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ ಅಂತ ಮೈಂಡಲ್ಲಿ ಇಕ್ಕೊಂತಾರೆ. ನಾನು ಪ್ರತಿ ಮನೆಗೂ ನಾನು ಒಂದು ಮಾಹಿತಿನ ಕೊಡ್ತಾ ಇರಬೇಕು ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಯೂಟ್ಯೂಬ್ ಚಾನಲಲ್ಲಿ ಈ ಥರನೇ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ, ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಾನು ಹೇಳಿದ್ನಲ್ಲ, ಈ ಸ್ವಿಚ್ಚು ರೆಸ್ಟು ಹಿಡಿದು ಇದು ಆಲ್ರೆಡಿ ಹೋಗ್ಬಿಟ್ಟಿದೆ. ರೆಸ್ಟ್ ಹಿಡ್ದಿರೋದ್ರಿಂದ ಕಂಟಿನ್ಯೂಟಿ ಬರ್ತಾ ಇರೋಲ್ಲ. ಆವಾಗ ಏನಾಗೋಗುತ್ತೆ, ನಿಮ್ಮ ಮನಸ್ಸಲ್ಲಿ ಇದ್ಯಾಕೆ ಪದೇ ಹೊಸ ಕೆಟಲ್ ತೊಗೊಂಬಿಡೋಣ ಅಂತ ಅನ್ನಂಗೆ ಆಗೋಗಿರುತ್ತೆ. ನಿಮಗೆ ಈ ಸ್ವಿಚ್ಚಿಂದನೂ ಸಹ ಪವರ್ ಸಪ್ಲೈ ಬರ್ತಾ ಇರಲ್ಲ. ಹಾಗಾಗಿ ಈ ಮಾಹಿತಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಫಸ್ಟ್ ಟೈಮು ನೋಡ್ತಾ ಇದ್ದೆ ಯಾರೆಲ್ಲ ನನ್ನ ಪ್ರೀತಿಯ ಗ್ರಾಹಕರಿಗೆ ಈ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲೂ ಕೆಟಲ್ ಬಳಸ್ತಾ ಇದ್ದರೆ ಒಮ್ಮೆ ಈ ಥರ ಟ್ರೈ ಮಾಡಿ. ಈ ಥರ ಟ್ರೈ ಮಾಡೋದ್ರಿಂದ ಏನಿಲ್ಲ, ನಿಮ್ಮ ಕೈಗೂ ಎಕ್ಸಸೈಸ್ ಆಗುತ್ತೆ, ನಿಮ್ಮ ವಸ್ತುನೂ ಸಹ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಎಕ್ಸಸೈಸ್ ಮಾಡಿ ನಿಮ್ಮ ಮನೆ ವಸ್ತುಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಗುರುದೇವ್.